ತಿರುಮಲ ತಿಮ್ಮಪ್ಪನ ದೇವಾಲಯದ ಮೇಲೆ ವಿಮಾನ ಹಾರಾಟ ನಿಷೇಧ ಇದೆ. ಹೀಗಿದ್ರೂ ಕೂಡ ಅಲ್ಲಿ ವಿಮಾನ ಹಾರಾಟ ಆಗಿದೆ. ದೇವಸ್ಥಾನದ ಮೇಲೆ ಫ್ಲೈಟ್ ಹಾರಾಟ ಮಾಡಿದ್ದು ಶಾಸ್ತ್ರಕ್ಕೆ ವಿರುದ್ಧವಾಗಿದೆ. ದೇವಸ್ಥಾನದ ಸಂಪ್ರದಾಯವನ್ನ ಉಲ್ಲಂಘಿಸಿ ವಿಮಾನವನ್ನ ಹಾರಿಸಲಾಗಿದೆ. ತಿರುಮಲ ದೇಗುಲದ ಮೇಲೆ ವಿಮಾನ ಹಾರಾಟಕ್ಕೆ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಿರುಮಲ ಫ್ಲೈಟ್ ಹಾರಾಟ ನಿಷೇಧಿತ ಪ್ರದೇಶ ಅಂತ ಘೋಷಿಸೋದಕ್ಕೆ ಈಗ ಅಧಿಕೃತವಾಗಿ ಫ್ಲೈಟ್ ನಿಷೇಧಿತ ಪ್ರದೇಶ ಅದು ಅಂತ ಘೋಷಿಸಿ ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹ ಮಾಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ತಿರುಪತಿ ತಿರುಮಲ ದೇವಸ್ಥಾನದ ಮೇಲೆ ವಿಮಾನ ಹಾರಾಟ ಮಾಡುವಂಗಿಲ್ಲ, ಅದು ತುಂಬಾ ಸಲ ಈ ರೂಲ್ಸ್ ವೈಲೇಟ್ ಆಗ್ತಾನೆ ಬರ್ತಾ ಇದೆ. ಇದಕ್ಕೆ ಒಂದು ಶಾಶ್ವತ ಕಡಿವಾಣ ಹಾಕೋದಕ್ಕೆ ಇದನ್ನ ನಿಷೇಧಿತ ಪ್ರದೇಶ ಅಂತ, ವಿಮಾನ ಹಾರಾಟ ನಿಷೇಧಿತ ಪ್ರದೇಶ ಅಂತ ಘೋಷಿಸಿ ಅನ್ನೋ ಆಗ್ರಹ ಕೇಳಿ ಬರ್ತಿದೆ. ಇದನ್ನ ಒಪ್ಕೊಳ್ಳುತ್ತಾ ಹಾಗಾದ್ರೆ ಇಲಾಖೆ? ಸಭಾ, ಇತ್ತೀಚೆಗೆ ತಿರುಮಲದ ತಿಮ್ಮಪ್ಪನ ದೇವಸ್ಥಾನದ ಮೇಲ್ಭಾಗದಲ್ಲಿ ವಿಮಾನವೊಂದು ಹಾರಾಟ ನಡೆಸಿದೆ. ಇದು ಈಗ ಭಕ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮುಖ್ಯವಾಗಿ ತಿರುಮಲದಲ್ಲಿ ದೇವಸ್ಥಾನದ ಮೇಲ್ಭಾಗದಲ್ಲಿ ಯಾವುದೇ ವಿಮಾನಗಳನ್ನಾಗ್ಲಿ ಅಥವಾ ಹೆಲಿಕಾಪ್ಟರ್ಗಳನ್ನಲ್ಲಿ ಹಾರಾಟವನ್ನ ಮಾಡಬಾರ್ದು. ಇದು ಆಗಮಶಾಸ್ತ್ರಕ್ಕೆ ವಿರುದ್ಧ ಮತ್ತು ಸಂಪ್ರದಾಯಕ್ಕೂ ಕೂಡ ವಿರುದ್ಧ. ತಿಮ್ಮಪ್ಪನ ದೇವಾಲಯದ ಮೇಲೆ ಈ ರೀತಿ ಕೆಲವೊಮ್ಮೆ ವಿಮಾನ ಮತ್ತು ಹೆಲಿಕಾಪ್ಟರ್ಗಳನ್ನ ಹಾರಾಟವನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು. ಮುಖ್ಯವಾಗಿ ಈ ಒಂದು ಪ್ರದೇಶವನ್ನೇ ವಿಮಾನ ಹಾರಾಟ ನಿಷೇಧಿತ ಪ್ರದೇಶ ಅಂತೇಳಿ ಘೋಷಣೆಯನ್ನ ಮಾಡಬೇಕು ಅಂತೇಳಿ ಈಗ ಭಕ್ತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹೀಗೆ ಸಂಪ್ರದಾಯಗಳನ್ನ ಉಲ್ಲಂಘನೆಯನ್ನ ಮಾಡಿ ಕೆಲವೊಮ್ಮೆ ಹಾರಾಟವನ್ನು ಮಾಡೋದ್ರಿಂದ ಭಕ್ತರ ಭಾವನೆಗಳಿಗೂ ಕೂಡ ಧಕ್ಕೆ ಆಗ್ತಾ ಇದೆ. ಇದು ಸರಿಯಲ್ಲ ಅಂತೇಳಿ ಈಗ ತಿರುಮಲ ತಿಮ್ಮಪ್ಪನ ದೇವಸ್ಥಾನದ ಭಕ್ತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಈಗ ತಿರುಮಲ ಬೆಟ್ಟವನ್ನ ಸಂಪೂರ್ಣವಾಗಿ ವಿಮಾನ ಮತ್ತು ಹೆಲಿಕಾಪ್ಟರ್ ಹಾರಾಟ ನಿಷೇಧಿತ ಪ್ರದೇಶ ಅಂತ ಘೋಷಣೆ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಇದನ್ನ ವಿಮಾನ ಮತ್ತು ಹೆಲಿಕಾಪ್ಟರ್ ಹಾರಾಟ ನಿಷೇಧಿತ ಪ್ರದೇಶ, ನೋ ಫ್ಲೈ ಝೋನ್ ಅಂತೇಳಿ ಘೋಷಣೆ ಮಾಡಬೇಕು ಅಂತ ಭಕ್ತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗ ಆಂಧ್ರ ಪ್ರದೇಶದ ಟಿಡಿಪಿ ಪಕ್ಷದ ರಾಮಮೋಹನ್ ನಾಯ್ಡು ಅವರೇ ಕೇಂದ್ರದ ನಾಗರಿಕ ವಿಮಾನಯಾನ ಖಾತೆ ಸಚಿವರಾಗಿದ್ದಾರೆ. ಹೀಗಾಗಿ ರಾಮಮೋಹನ್ ನಾಯ್ಡು ಅವರೇ ಈ ಬಗ್ಗೆ ಘೋಷಣೆಯನ್ನ ಮಾಡಬೇಕು ಮತ್ತು ಕೇಂದ್ರದ ನಾಗರಿಕ ವಿಮಾನಯಾನ ಇಲಾಖೆಯಿಂದ ಈ ಬಗ್ಗೆ ಅಧಿಕೃತವಾದಂತಹ ಘೋಷಣೆಯನ್ನ ಮಾಡಬೇಕು. ಮುಂದೆ ಈ ರೀತಿಯಾಗಿ ವಿಮಾನಗಳಾಗ್ಲಿ ಅಥವಾ ಹೆಲಿಕಾಪ್ಟರ್ಗಳಾಗ್ಲಿ ತಿರುಮಲದ ತಿಮ್ಮಪ್ಪನ ದೇವಾಲಯದ ಮೇಲ್ಭಾಗದಲ್ಲಿ ಹಾರಾಟ ಮಾಡೋದನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ಹೇಳಿ ಭಕ್ತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈಗ ಆಂಧ್ರದವರೇ ಕೇಂದ್ರದ ನಾಗರಿಕ ವಿಮಾನಯಾನ ಖಾತೆ ಸಚಿವರಾಗಿರೋದ್ರಿಂದ ಈ ಬಗ್ಗೆ ಕ್ರಮವನ್ನ ಕೈಗೊಳ್ತಾರ ಹೇಗೆ ಅನ್ನೋ ಒಂದು ಕುತೂಹಲ ಕೂಡ ಇದೆ. ಸಭಾ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.